ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರದು ಏನು ಹವಾ ಇಲ್ಲ. ಮೋದಿ ಅಲೆವು ಇಲ್ಲವೇ ಇಲ್ಲ. ಬರೀ ಮೋದಿ ಮುಖ ನೋಡಿ ವೋಟ್ ಹಾಕಿ ಎಂದು ಕ್ಷೇತ್ರ ತುಂಬ ಬಿಜೆಪಿ ಪ್ರಚಾರ ನಡೆಸಾಕತ್ತೈತಿ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಅವರ ಬಗ್ಗೆ ಜನರಲ್ಲಿ ಒಳ್ಳೆ ಅಭಿಪ್ರಾಯವಿದ್ದು ಈ ಬಾರಿ ಅವರ ಗೆಲುವು ನಿಶ್ಚಿತ ಎಂದು ಸಾಮಾಜಿಕ ಹೋರಾಟಗಾರ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮುದ್ದೇಬಿಹಾಳ್ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಂದು ವೇಳೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರ ಬದಲಾಗಿ ಬೇರೆ ಯಾರಾದರೂ ನಿಂತರೆ ಇಬ್ಬರ ಮಧ್ಯೆ ಪೈಪೋಟಿ ನಡೆಯಬಹುದಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಗ್ಯಾರಂಟಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಇವತ್ತು ಈ ರಾಜ್ಯದಲ್ಲಿ ಮತ್ತು ಈ ತಾಲೂಕಿನಲ್ಲಿ ಇಲ್ಲ. ಹೀಗಾಗಿ ಅವರು ಇವತ್ತು ನಮ್ಮ ಮುಖ ತೋರ್ಸಕತ್ತಿಲ್ಲ. ಬರೀ ಏನಿದ್ರು ಕೂಡ ಮೋದಿ ನೋಡಿ ಓಟ್ ಹಾಕ್ತಾರೆ ಅಷ್ಟೇ ಹೇಳ್ತಾ ಇದ್ದಾರೆ. ನಮ್ಮ ನೋಡಿ ಓಟ್ ಹಾಕ್ತಾರೆ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಇವತ್ತು ಖಂಡಿತವಾಗಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಬಾರಿ ಮುದ್ದೆಗಳ ತಾಲೂಕಿನ ಸುಮಾರು 20,000 ಲೀಡನ್ನು ನಾವು ಇನ್ನು ಧರ್ಮಗಳ ನಡುವೆ ಜಗಳ ಹಚ್ಚಿ ಕೆಲವರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಷ್ಟು ಸಾಕಷ್ಟು ಪ್ರಯತ್ನಗಳು ನಡೆಸಿದ್ದಾರೆ. ಆದರೆ ಇಂತಹ ಕೆಟ್ಟ ಯೋಚಕರನ್ನು ಮೊದಲು ಸದೆ ಬಡಿಯಬೇಕು. ಇವರ ಸಾಧನೆ ಶೂನ್ಯ, ಮೈ ತುಂಬಾ ಭ್ರಷ್ಟಾಚಾರದ ಕೊಳತೆಯ ವಾಸನೆ. ಹೀಗಾಗಿ ಇವರು ಮೋದಿ ಮುಖ ನೋಡಿ ವೋಟ್ ಹಾಕಿ ಎಂದು ಬಡಬಡಾಯಿಸುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಈ ಧರ್ಮದ ಹೆಸರಿನಲ್ಲಿ ಇವತ್ತು ಈ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾರೆ, ಧರ್ಮವನ್ನು ಬಡಿಯುವಂತ ಕೆಲಸವನ್ನು ಇವತ್ತು ಈ ದೇಶದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಮಾತಿನಂತೆ ನಡೆದುಕೊಂಡಿದೆ. ತನ್ನ ಪಾಲಿನ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಆದರೆ ಇದೇ 5 ಯೋಜನೆಗಳನ್ನು ಬಡವರಿಗೆ, ಸಾಮಾನ್ಯ ಜನರ ಪಾಲಿಗೆ ಬದುಕು ಕಟ್ಟಿಕೊಟ್ಟಿವೆ. ಆದರೆ ಹೆಣ್ಣು ಮಕ್ಕಳ ಫ್ರೀ ಬಸ್ ಪಾಸ್ ವಿಚಾರದಲ್ಲಿ ನಟಿ ಶ್ರುತಿ ಮಾತನಾಡಿರೋದು ಇದು ಹೆಣ್ಣು ಮಕ್ಕಳ ಕುಲಕ್ಕೆ ಅವಮಾನ. ಇದು ಯಾರು ಸಹಿಸಿಕೊಳ್ಳಲ್ಲ. ಮೊದಲು ತನ್ನ ಆಲೋಚನೆಯನ್ನು ಸರಿ ಮಾಡಿಕೊಳ್ಳಲಿ ಎಂದು ನಟಿ ಶ್ರುತಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಶ್ರುತಿ ಚಿತ್ರನಟಿ ಮೇಡಮ್ ಶ್ರುತಿ ಮೇಡಮ್ ಅವರು ಹೇಳ್ತಾರೆ ಏನಂತಂದ್ರೆ, ಈ ಹೆಣ್ಮಕ್ಳು ಅಡಿಗೆ ಮನೆಗೆ ಅಟ್ಟೆ ಲಾಯಕು. ಅಂದ್ರೆ ಹೆಣ್ಮಕ್ಳು ಅಡಿಗೆ ಮನೆಗೆ ಅಟ್ಟೆ ಲಾಯಕು. ಈ ಫ್ರೀ ಬಸ್ ಪಾಸ್ ಕೊಟ್ಟಾರ ಅಂತ ಹೇಳಿ ಎಲ್ಲೋ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲೆಲ್ಲೋ ಮಾಡ್ಬಿಡ್ತಾವ. ಹೇಳ್ತಾ ಇದ್ದಾರೆ, ಈ ರೀತಿ ನೀವು ಒಬ್ಬ ಹೆಣ್ಣು ಮಗಳಾಗಿ ಈ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದು ಸರಿಯಲ್ಲ ಅಂತ ಮಾತನ್ನು ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಅದಕ್ಕೆ ಶ್ರುತಿ ಮೇಡಮ್ ಅವರು ನಾನು ಹೇಳ್ತಾ ಇದ್ದೇನೆ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಯಾರು ಬಡವರಿದ್ದಾರೆ, ಬಡ ಹೆಣ್ಣು ಮಕ್ಕಳು ಇದ್ದಾರೆ, ಅವರು ಕೆಂಪು ಬಸ್ನಲ್ಲಿ ಅಡ್ಡಾಡ್ತಾರೆ. ಇನ್ನು ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಮಾತನಾಡಿದ ಅವರು, ಕೊಲೆ ಯಾರೇ ಮಾಡಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದನ್ನು ಯಾರೂ ಸಹಿಸಲ್ಲ. ಅದು ಯಾರೇ ಧರ್ಮದವರು ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಆದಂಥ ಕಾನೂನು ಇದೆ. ಆದರೆ ಅದನ್ನೇ ರಾಜಕೀಯ ತಿರುವು ಪಡೆದುಕೊಳ್ಳಬಾರದು. ಯಾವ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ರೀತಿ ಘಟನೆಗಳು ನಡೆದಿಲ್ಲ ಹೇಳಿ? ಕೇವಲ ಕಾಂಗ್ರೆಸ್ ಬಂದಾಗ ಈ ರೀತಿಯ ಘಟನೆಗಳು ನಡೆಯುತ್ತವೆ. ಬಿಜೆಪಿ ಬಂದಾಗ ಆಗಲ್ಲ. ಈ ರೀತಿಯ ಹೇಳಿಕೆ ಕೊಡೋದು ಸರಿಯಲ್ಲ. ಹೀಗಾಗಿ ಅಧಿಕಾರದಲ್ಲಿದ್ದಾಗ ರಾಜಹುಲಿ, ಅಧಿಕಾರ ಇಲ್ಲದಾಗ ಇಲಿಯ ವರ್ತನೆ ತೋರಬಾರದೆಂದು ಅವರು ಮಾರ್ಮಿಕವಾಗಿ ಕುಟುಕಿದರು. ಕೆಲವು ರಾಜಕೀಯ ಪಕ್ಷಗಳು ಇದನ್ನ ತಮ್ಮ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡು ಇವತ್ತು ಅಸತ್ಯ ಹೆಣದ ಮೇಲೆ ಇವತ್ತು ರಾಜಕಾರಣ ಮಾಡಲಿಲ್ಲ. ನಾನು ಕೇಳ್ತಾ ಇದ್ದೇನೆ, ಇವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥ ಘಟನೆಗಳು ನಡೀತವೆ, ಕಾಂಗ್ರೆಸ್ ಇಲ್ಲಾದಾಗ ಬಿಜೆಪಿ ಅಧಿಕಾರದಿಂದ ನಡೆಯಲ್ಲ ಅಂತ ಮಾತನ್ನು ಇವ್ರು ಹೇಳ್ತಾರೆ. ನಾನು ಕೇಳ್ತಾ ಇರೋದು, ಇನ್ನು ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಘಟನೆಗಳು ನಡೆದಿದೆ, ಎಷ್ಟು ಹಿಂದೂಗಳ ಕೊಲೆ ಆಗಿದೆ, ಶಿವಮೊಗ್ಗದಲ್ಲಿ ಆಗಿದೆ, ಆ ಕಡೆ ಯಾವ ಕರಾವಳಿ ಭಾಗದಲ್ಲಿ ಆಗಿದೆ. ಇನ್ನು ಮುದ್ದೇಬಿಹಾಳ್ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಅವರು ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಅವಧಿಯಲ್ಲಿ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಹಲವು ನೀರಾವರಿ ಯೋಜನೆಗಳು ಜಾರಿಗೆ ಬಂದವು. ಆದರೆ ನಡಹಳ್ಳಿ ಅವರು ಕೇವಲ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಎಲ್ಲವನ್ನು ನಾನೇ ಮಾಡಿದ್ದೇನೆ ಎಂದು ಹೇಳುತ್ತಿದ್ದು ಇದು ಸಹಿಸಲು ಸಾಧ್ಯವಿಲ್ಲ. ಹಾಗಾಗಿ ಈ ಬಾರಿ ಕ್ಷೇತ್ರದಲ್ಲಿ ಜನರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಹೀಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಗೆಲುವು ಖಚಿತ ಎಂದರು. ಶಾಸಕ ಆದ್ಮೇಲೆ ಎಲ್ಲ ಕಾಲೇಜುಗಳು ಆಗಿದ್ದು
ಅವಾಗ ಏನಾಗಿತ್ತು, ಬಹಳ ಜನ ರೈತರು ಆಲ್ರೆಡಿ ಆ ಕಾಲುವೆಗಳನ್ನ ಕಟ್ ಮಾಡಿ ಹಳ್ಳಿ ಮುಖಾಂತರ ಎಷ್ಟೆಷ್ಟು ಕೆರೆಗಳು ತುಂಬ್ತಾರೆ ಅದೆಲ್ಲ ತುಂಬಿಕೊಂಡಿದ್ರು. ಬಟ್ ಎಸ್ ಪಾಟೀಲ್ ಅವರು ಶಾಸಕ ಆದ್ಮೇಲೆ ಆ ಮೇನ್ ಕಾಲುವೆಗಳಿಂದ ಚೂಟ್ ಮಾಡಿದ್ದಾರೆ, ಅಷ್ಟೇ ಒಂದು ಚೂಟ್ ಮಾಡಿ ಒಂದು ಡ್ರೈನೇಜ್ ಲೈನ್ ಮಾಡಿ ಆ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿದ್ದಾರೆ. ಒಂದೊಂದು ಕೆರೆಗಳಿಗೆ ಸುಮಾರು 50 ಲಕ್ಷ, 1 ಕೋಟಿ ಖರ್ಚು ಮಾಡಿರ್ಬೋದು, ಖರ್ಚು ಮಾಡಿರ್ಬೋದು. ಇಲ್ಲ ಅಂತ ಹೇಳೋದು, ನಾ ಎಲ್ಲ ನೀರಾವರಿ ಯೋಜನೆಗಳು ನಾವೇ ಮಾಡ್ತಿದ್ದೇವೆ, ಎಲ್ಲ ಕೆಲಸಗಳನ್ನ ನಾವೇ ಮಾಡ್ತಿದ್ದೇವೆ. ಇದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಜನರ. ಇದೇ ವೇಳೆ ಸಿದ್ದು ಕಟ್ಟಿಮನಿ, ಲಕ್ಷ್ಮಣ್ ವಡ್ಡರ್, ಶಾಂತಗೌಡ ಪಾಟೀಲ್, ಚೆನ್ನಪ್ಪ ವಿಜಯ್ಕರ್, ತಿಪ್ಪಣ್ಣ ದೊಡ್ಡಮನಿ, ಬಹದ್ದೂರ್ ರಾಥೋಡ್ ಸೇರಿದಂತೆ ಇತರರು ಇದ್ದರು. ಒಟ್ಟಿನಲ್ಲಿ ಈ ಬಾರಿ ಮಾತ್ರ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳ ಹವಾ ಮಾತ್ರ ಜೋರಿದೆ. ಕಾದು ನೋಡಬೇಕಾಗಿದೆ ಮೇ 7ರಂದು ಮತಬಾಂಧವರು ಯಾರನ್ನು ದಿವಾಳಿ ಮಾಡುತ್ತಾರೆ ಅನ್ನೋದು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುತೇಬಿಹಾಳ್.